ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮೀನುಗಾರರಿಗೆ ಬಿಟ್ಟು ಬಿಡದೆ ಕಾಡ್ತಾ ಇದೆ ಕೇಂದ್ರದ ಸಾಗರಮಾಲಾ ಯೋಜನೆ. ಇದೀಗ ಅಲ್ಲಿಗಿದ್ದ ಕಡಲ ತೀರ ಕೂಡ ಕಾರವಾರದ ವಾಣಿಜ್ಯ ಬಂದರು ವಿಸ್ತರಣೆಗೆ ಸ್ವಾಧೀನ ಆಗಲಿದೆ. ತಡೆಗೋಡೆ ನಿರ್ಮಾಣ ಮಾಡೋಕೆ ಮುಂದಾಗಲಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಸಾಗರಮಾಲಾ ಯೋಜನೆ ವರ್ಸಸ್ ಮೀನುಗಾರರು. ಬಂದರು ವಿಸ್ತರಣೆಗೆ ಅಲಿಗದ ಕಡಲ ತೀರ ಸ್ವಾಧೀನ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಅದೆಷ್ಟೋ ಕಡಲ ತೀರಗಳು ಕದಂಬ ನೌಕಾನೆಲೆ ಯೋಜನೆಗೆ ಸ್ವಾಧೀನ ಆಗಿದೆ. ಈ ನಡುವೆ ಇದೀಗ ಕಾರವಾರದ ಅಲಿಗದ ಕಡಲ ತೀರ ಕೂಡ ಕಾರವಾರದ ವಾಣಿಜ್ಯ ಬಂದರು ವಿಸ್ತರಣೆಗೆ ಸ್ವಾಧೀನ ಆಗಲಿದೆ. ಕೇಂದ್ರ ಸಾಗರಮಾಲಾ ಯೋಜನೆಯಲ್ಲಿ ಕಾರವಾರದ ಬಂದರು ವಿಸ್ತರಣೆ ಆಗಲಿದೆ. ಕಾರವಾರದಲ್ಲಿ ಮೀನುಗಾರರಿಗೆ ಇರುವಂತಹ ಏಕೈಕ ಕಡಲ ತೀರ ಅಲಿಗದ ಕಡಲ ತೀರವಾಗಿದೆ. ಇದೀಗ ಬಂದರು ವಿಸ್ತರಣೆಯ ಹಿನ್ನೆಲೆಯಲ್ಲಿ ಅಲಿಗದ ಕಡಲ ತೀರದಲ್ಲಿ ಬೃಹತ್ ತಡೆಗೋಡೆ ನಿರ್ಮಾಣವಾಗಲಿದೆ ಅಂತೆ. ತಡೆಗೋಡೆ ನಿರ್ಮಾಣವಾದ್ರೆ ಮೀನುಗಾರಿಕೆ ಸಂಪೂರ್ಣ ನಿಷೇಧವಾಗಲಿದೆ. ಇದು ಮೀನುಗಾರರ ಆಕ್ರೋಶಕ್ಕೆ ಎಡೆಮಾಡಿಕೊಟ್ಟಿದೆ. ಮೀನುಗಾರರಿಗೆ ಈ ರೀತಿ ನಮ್ಗೆ ದೌರ್ಜನ್ಯ ಮಾಡ್ತಾ ಬಂದ್ರೆ ನಾವು ಏನ್ ಮಾಡ್ಬೇಕು ಸರ್? ಯಾಕಂದ್ರೆ ಈಗ ನಾವು ದೇಶ ಸಲುವಾಗಿ ಎಲ್ಲ ನಾವು ಊರನ್ನು ಕೊಟ್ಟಾಯ್ತು. ಈಗ 7-8 ಬೀಚ್ಗಳನ್ನು ನೀಡಿ ನಾವು ದೇಶ ಸಲುವಾಗಿ 7-8 ಬೀಚ್ಗಳನ್ನು ನೀಡಿ ಈಗ ಇರೋದು ಒಂದೇ ಒಂದು ಬೀಚು ಕಾರವಾರ ಕಡಲ ತೀರ ಮತ್ತು ಅಲಿಗದ ಒಂದೇ ಒಂದು ಬೀಚ್ ಇರೋದು. ಅದನ್ನು ನಾವೇನಾದ್ರೂ ನಾವು ದೇಶ ಸಲುವಾಗಿ ಅಥವಾ ಸರ್ಕಾರಕ್ಕೆ ನೀಡಿಬಿಟ್ರೆ, ಈಗ ಪೋರ್ಟ್ ಇಲಾಖೆಯವರು ಬಂದರು ಇಲಾಖೆಯವರು ಬಂದು ಇಲ್ಲಿ ನಾವು ಪೋರ್ಟ್ ಕರ್ತೇವೆ, ತಡೆಗೋಡೆ ಕರ್ತೇವೆ, ಸೆಕೆಂಡ್ ಸ್ಟೇಜ್ ಮಾಡ್ತೇವೆ, ಆ ತರ ಎಲ್ಲ ಮಾಡಿಬಿಟ್ರೆ ನಾವು ಇನ್ ಮುಂದೆ ಎಲ್ಲಿ ಹೋಗಿ ನಾವು ಜೀವನ ಮಾಡ್ಬೇಕು? ಸರ್ಕಾರ ಹತ್ರ ಒಂದೇ ಒಂದು ನಾವು ಮನವಿ ಮಾಡೋದು, ಯಾವ ಕಾರಣಕ್ಕೂ ಈ ಸಾಗರಮಾಲಾ ಯೋಜನೆ ಇದು ಬೇಡ ನಮ್ಗೆ. ಇನ್ನು ಕಳೆದ 5-6 ವರ್ಷಗಳ ಹಿಂದೆ ಕಾರವಾರದ ವಾಣಿಜ್ಯ ಬಂದರು ವಿಸ್ತರಣೆಗೆ ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಆದರೆ ಇಲ್ಲಿನ ಮೀನುಗಾರರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ನ್ಯಾಯಾಲಯದ ಮೊರೆ ಹೋದ ಹಿನ್ನೆಲೆ ತಾತ್ಕಾಲಿಕವಾಗಿ ಸ್ಥಗಿತವಾಗಿತ್ತು. ಇದೀಗ ಮತ್ತೆ ವಾಣಿಜ್ಯ ಬಂದರು ವಿಸ್ತರಣೆ ಸುದ್ದಿ ಜೋರಾಗಿದ್ದು ನ್ಯಾಯಾಲಯದಿಂದ ತಡೆ ತೆರವಾಗಿದೆ ಎನ್ನುವ ಮಾಹಿತಿ ಇದೆ. ಇದರಿಂದ ಮತ್ತೆ ಮೀನುಗಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾವುದೇ ಕಾರಣಕ್ಕೂ ತಾವು ಬಂದರು ವಿಸ್ತರಣೆಗೆ ಅವಕಾಶ ಕೊಡಲ್ಲ, ಅಲಿಗದ ಕಡಲ ತೀರ ಸ್ವಾಧೀನಕ್ಕೆ ಬಿಡಲ್ಲ ಅಂತ ಹಠ ಹಿಡಿದಿದ್ದಾರೆ. ಈಗ ಅದು ಸಾಗರಮಾಲಾ ಪ್ರಯುಕ್ತ ಏನು ತಡೆಗೋಡೆಯನ್ನು ನಿರ್ಮಿಸ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದಿಂದ, ಅದಕ್ಕೆ ಸಂಪೂರ್ಣವಾಗಿ ನಾವು ಮೀನುಗಾರರ ವಿರೋಧ ಇದೆ. ಯಾಕಂದ್ರೆ ನಮ್ಮ ಬದುಕೆ ಇರೋದು ಅಲ್ಲಿ ಅಲಿಗದ ಬೀಚ್ ನಲ್ಲಿ. ಮೀನುಗಾರಿಗೆ ಅದನ್ನೇ ನಂಬ್ಕೊಂಡಿದ್ದೇವೆ ನಾವು, ಅದನ್ನ ಬಿಟ್ಟು ನಮ್ಗೆ ಬೇರೆ ಕೆಲಸ ಗೊತ್ತಿಲ್ಲ. ಹಾಗಾಗಿ ಈ ತಡೆಗೋಡೆ ಏನ್ ನಿರ್ಮಿಸ್ತಾ ಇದೆ ಅದನ್ನ ತಕ್ಷಣವೇ ಕೈ ಬಿಡಬೇಕು. ಇಲ್ಲ ಅಂದ್ರೆ ನಾವು ಮೀನುಗಾರ ಸಮಸ್ತ ಹಾಗೂ ಕಾರವಾರದ ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ಜನರು ಸೇರಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಒಟ್ನಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಿಂದ ಮೀನುಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮುಂದೆ ಮೀನುಗಾರರು ಪ್ರತಿಭಟನೆಯ ಹಾದಿ ಹಿಡಿತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.